ಹೇ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಮುಖ್ಯವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ ಗೂಗಲ್ ಅಕೌಂಟ್ಸ್ ಬಗ್ಗೆ ನಾನು ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಗೂಗಲ್ ಅಕೌಂಟ್ಸ್ ಬಗ್ಗೆ ಅಂತ ಹೇಳಿದ್ರೆ ಜಿಮೇಲ್ ಬಗ್ಗೆ. ನಿಮ್ಮ ಜಿಮೇಲ್ ಅಂದ್ರೆ ಜಿಮೇಲ್ ಯಾವ ಡಿವೈಸ್ ಅಲ್ಲಿ ಲಾಗಿನ್ ಆಗಿದೆ ಮತ್ತೆ ಯಾವ್ದಾದ್ರು ಬೇರೆ ಅನ್ನೋನ್ ಡಿವೈಸ್ ಅಲ್ಲಿ ಏನಾದ್ರೂ ನಿಮ್ಮ ಜಿಮೇಲ್ ಆಕ್ಟಿವ್ ಆಗಿದೆಯಾ ಅದು ತಿಳ್ಕೊಳ್ಳೋಕೋಸ್ಕರ ನಾನು ಕೇವಲ 10 ಸೆಕೆಂಡ್ ಗಳಲ್ಲಿ ಇದ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು 10 ಸೆಕೆಂಡ್ ಗಳಲ್ಲಿ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ನಿಮ್ಮ ಜಿಮೇಲ್ ಬೇರೆ ಅಕೌಂಟ್ಸ್ ಅಲ್ಲಿ ಏನಾದ್ರು ಲಾಗಿನ್ ಆಗಿದ್ರೆ ಅದನ್ನ ನೀವು ಯಾವ ತರ ಡಿಲೀಟ್ ಮಾಡಬಹುದು, ಸೈನ್ ಔಟ್ ಯಾವ ತರ ಮಾಡಬಹುದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಎಲ್ಲಕ್ಕಿಂತ ಮೊದಲಾಗಿ ನಮ್ಮ ಈ ಪೇಜ್ ಅನ್ನ ಫಾಲೋ ಮಾಡ್ಕೊಂಡ್ಬಿಡಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಶೋ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಮಾಡಿ. ಗೂಗಲ್ ಕ್ರೋಮ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಗೂಗಲ್ ಕ್ರೋಮ್ ಅಲ್ಲಿ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು my-accounts.google.com ಅನ್ನ ಟೈಪ್ ಮಾಡಿ. ಸೊ ಇದು ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಸೈಟ್ ಓಪನ್ ಆಗುತ್ತೆ. ನಿಮ್ಗೆ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ ಸಿಗುತ್ತೆ ಸೆಕ್ಯೂರಿಟಿ ಸೆಕ್ಷನ್ ಆಪ್ಷನ್ ಬರುತ್ತೆ. ಸೊ ಅದನ್ನ ಓಪನ್ ಮಾಡಿ. ಲೆಫ್ಟ್ ಸೈಡ್ ಅಲ್ಲಿ ಅದರ ಮೇಲೆ ಒಂದು ಯುವರ್ ಡಿವೈಸ್ ಅಂತ ಬರುತ್ತೆ. ಯುವರ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಯುವರ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲ ಯಾವ ಅಕೌಂಟ್ ನಿಮ್ಮ ಲಾಗಿನ್ ಆಗಿದೆ ಎಲ್ಲ ಅಕೌಂಟ್ಸ್ ಎಲ್ಲ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ನಿಮ್ಮ ಮೊಬೈಲ್ ಆಗ್ಲಿ, ಕಂಪ್ಯೂಟರ್ ಆಗ್ಲಿ, ಟ್ಯಾಬ್ ಆಗ್ಲಿ ಎಲ್ಲೆಲ್ಲಿ ಓಪನ್ ಮಾಡಿದೀರಾ, ಯಾವ ಡಿವೈಸ್ ಅಲ್ಲಿ ಲಾಗಿನ್ ಆಗಿದೆ ಅದೆಲ್ಲ ನಿಮ್ಗೆ ಲಿಸ್ಟ್ ಮುಂದೆ ಬಂದ್ಬಿಡುತ್ತೆ. ಅದಾದ್ಮೇಲೆ ಬಂದ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಅನ್ನೋನ್ ಡಿವೈಸ್ ಏನಾದ್ರು ಲಾಗಿನ್ ಆದ್ರೆ ನಿಮ್ಮ ಅಕೌಂಟ್ ಇಂದ, ಸೊ ಅದನ್ನ ಯಾವ ತರ ಲಾಗೌಟ್ ಮಾಡಬಹುದು ಅಂತ ಅದು ಕೂಡ ನಾನು ಹೇಳ್ತಾ ಇದ್ದೀನಿ. ಅನ್ನೋನ್ ಡಿವೈಸ್ ಅದು ಕೂಡ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅನ್ನೋನ್ ಡಿವೈಸ್ ಅಂತ ನಿಮ್ಗೆ ಕಾಣ್ತಾ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ್ಮೇಲೆ ಆಮೇಲೆ ಸ್ಟೆಪ್ ಬರೋದೇ ಸೈನ್ ಔಟ್ ಅಂತ ಬರುತ್ತೆ. ಅನ್ನೋ ಡಿವೈಸ್ ಇದ್ರೆ ದಯವಿಟ್ಟು ಹೋಗಿ ಅದನ್ನ ಸೈನ್ ಔಟ್ ಮಾಡ್ಕೊಂಡ್ಬಿಡಿ. ಸೈನ್ ಔಟ್ ಆದ್ಮೇಲೆ ಇಮಿಡಿಯೇಟ್ಲಿ ಆಗಿ ನಿಮ್ಮ ಜಿಮೇಲ್ ಪಾಸ್ವರ್ಡ್ ಅನ್ನ ತಪ್ಪದೆ ಇಮಿಡಿಯೇಟ್ಲಿ ಆಗಿ ಚೇಂಜ್ ಮಾಡ್ಕೊಳ್ಳಿ. ಐ ರಿಪೀಟ್, ನಿಮ್ಮ ಜಿಮೇಲ್ ಪಾಸ್ವರ್ಡ್ ಅನ್ನ ಇಮಿಡಿಯೇಟ್ಲಿ ಆಗಿ ರೀಸೆಟ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಇದು ನಿಮ್ಮ ಪ್ರತಿಯೊಂದು ಲಾಗಿನ್ ಅಲ್ಲಿ ಸೇಫ್ ಮತ್ತೆ ಸೆಕ್ಯೂರ್ ಆಗಿರುತ್ತೆ. ಇದು ಗೂಗಲ್ ಅಕೌಂಟ್ಸ್ ಇಂದ OTP ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಆಧಾರ್ ಕಾರ್ಡ್ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.